ನಂದು ಆಯಿಲ್ ಮಸಾಜ್ ಆಗ್ತಾ ಉಂಟು, ಕಡಜ್ಞದ ಎಣ್ಣೆಯ ಆಯಿಲ್ ಮಸಾಜ್. ನನಗೆ ಸ್ವಲ್ಪ ಈ ಒಂದು ಕೈ ಪೇಯ್ನ್ ಉಂಟು ಅಂತ ತುಂಬ ಸಲ ಹೇಳಿದ್ದಾನೆ ವೀಡಿಯೋಸಲ್ಲಿ. ಹಾಗೆ ಒಮ್ಮೊಮ್ಮೆ ಜಾಸ್ತಿ ಆಗ್ತದೆ, ಒಮ್ಮೊಮ್ಮೆ ನೋವೇ ಇರೋದಿಲ್ಲ, ಒಮ್ಮೊಮ್ಮೆ ಗೊತ್ತೇ ಆಗೋದಿಲ್ಲ ನನಗೆ. ಒಮ್ಮೊಮ್ಮೆ ಕೈ ಜುಮ್ 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 ಆಗೋದು ನನಗೆ. ಅವಾಗ ಈ ಥರ ಆಯಿಲ್ ಮಸಾಜ್ ಮಾಡೋದು ನಾನು. ಕಡಂಜದ ಎಣ್ಣೆ ನನಗೆ ಇವಾಗ ಸ್ನಾನ ಮಾಡಲಿಕ್ಕೆ ಉಂಟು. ಸ್ವಲ್ಪ ಒಂದು 10 ಮಿನಿಟ್ ಹಾಕಿದರೆ ನಂದು ಮತ್ತು ಸೆಕೆಂಡ್ ಡೆಲಿವರಿಯಲ್ಲಿ ಯಾವುದು ಕೂಡ ಈ ಡೆಲಿವರಿ ಆದ ನಂತರ ಕೆಲವೊಂದು ಟ್ರೀಟ್ಮೆಂಟ್ ಉಂಟಲ್ವ, 1-2 ತಿಂಗಳು ಎಣ್ಣೆ ಹಾಕೋದು ಅದು ಇದು ನನಗೆ ಯಾವುದಿಲ್ಲ ಸೆಕೆಂಡ್ ಡೆಲಿವರಿಯಲ್ಲಿ. ಹಾಗಾಗಿ ನನ್ನ ಆರೋಗ್ಯ ಕೂಡ ಸ್ವಲ್ಪ ಏನು ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ, ಕೈಯ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನನಗೆ. ನೋಡಿ ಇಲ್ಲಿ ಸ್ವಲ್ಪ ಎತ್ತರ ಆಗೋದು ನೋಡಿ, ನೋವು ಜಾಸ್ತಿ ಇರುವಾಗ ಈ ಸೈಡ್ ಸ್ವಲ್ಪ ಎತ್ತರ ಆಗ್ತದೆ, ನೋವಿಲ್ಲದಾಗ ಇದು ಇರುವುದಿಲ್ಲ ಹಾಗೆ. ಇದೊಂದು ಎಣ್ಣೆ ಮಾತ್ರ ಬೆಸ್ಟ್, ಯಾವುದಕ್ಕೆ ಕೂಡ ಆಗ್ತದೆ. ಕಡಂಜದ ಎಣ್ಣೆ ಉಂಟಲ್ವಾ, ಎಲರ್ಜಿಗೆ. ನನಗೆ ಮೊನ್ನೆ ಎದುರೆಡೆಗೊಂದು ಫೇಸಲ್ಲಿ ಸ್ವಲ್ಪ ತುರಿಕೆ ಸ್ಟಾರ್ಟ್ ಆದವು ಸಡನ್ ಆಗಿ. 2-3 ದಿವಸ ಆಯಿತು ಒಮ್ಮೆ ನಾನು ಎಣ್ಣೆ ಹಾಕಿದೆ, ಅದರ ನಂತರ ಇಲ್ಲ, ಕರೆಕ್ಟಾಗಿ ಹೋಗಿದೆ. ಅಮ್ಮ ಎನ್ನ ಕೈಗೆ ಉಮ್ಮಿರು ಸ್ವಲ್ಪ ಹೊತ್ತು ಕೈಯಲ್ಲಿರಲಿ, ಆಮೇಲೆ ಸ್ನಾನ ಮಾಡಬೇಕು. ಇವತ್ತೊಳ್ಳೆ ಬಿಸಿಲುಂಟು, ಇವತ್ತು ಮಳೆಯೇ ಇಲ್ಲ. ಆಯಿತು, ಗೇಟ್ ಫುಲ್ ಓಪನ್ ಮಾಡಿ ಇಟ್ಟು. ಚಾರ್ಲಿ ಒಳ್ಳೆಯಾ ಅಲ್ಲ, ಚಾರ್ಲಿ ಎಡೆ ತೂಕು. ಚಾರ್ಲಿ ಗೇಟಿನ ಸೌಂಡ್ ಕೇಳುವುಂಟಲ್ಲ, ಎಡೆಯಿಂದ ಕಣ್ಣು ಮಾತ್ರ ಕಾಣಿಸ್ತಾ ಉಂಟು. ನೀರು ದಾಯಿ ಫುಲ್ ಬೆತ್ತಿದ್ನು ಗೇಟ್ ದಾಯಿ ಫುಲ್ ಓಪನ್ ದೀಪ್. ಹಾಂ, ನನಗೆ ಮಳೆ ಬರೋದು ಅಂತ ಹೇಳುವಾಗ ಸತ್ಯ ಹೇಳಿದರೆ ಎದ್ರಿಕಾಗೋದು. ಇನ್ನು ಒಂದು ಕಡೆಯಲ್ಲಿ ಸ್ಕೂಲು ಸ್ಟಾರ್ಟ್ ಆಗ್ತದಲ್ವ, ಅವರು ಸ್ಕೂಲಿಗೆ ಹೋಗ್ತಾರೆ ಮಕ್ಕಳು, ನಾನು ಮನೇಲಿ ಇರ್ತೇನೆ, ಅವರು ಡ್ಯೂಟಿಗೆ ಹೋಗ್ತಾರೆ. ಅವಾಗ ನನಗೆ ಎದ್ರಿಕಾಗೋದು, ಅಯ್ಯೋ ಮಕ್ಕಳು ಸ್ಕೂಲಲ್ಲಿದ್ದಾರೆ ಹಾಗೆ ಹೀಗೆ ಏನೆಲ್ಲ ಒಂಥರ ಟೆನ್ಷನ್ ಆಗೋದು. ಜೋರು ಮಳೆ ಗುಡುಗೆಲ್ಲ ಬರುವಾಗ, ಜಾಸ್ತಿ ಗುಡುಗು ಬರುವಾಗ ನನಗೆ ಎದ್ರಿಕಾಗೋದು. ಮತ್ತು ಮಳೆ ಬಂದರೆ ಅಲ್ಲಿ ಅದಾಯಿತು ಇದಾಯಿತು ಅಂತ ಮತ್ತೆ ಆ ನ್ಯೂಸ್ ಎಲ್ಲ ಕೇಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಲ್ವಾ ಸಮಿತಿ? ಶಮಿತಿಗೆ ಶಾಲೆ ಸ್ಟಾರ್ಟ್ ಆಯಿತು, ಜಾಲಿ ಜಾಲಿ ಅಲ್ವ ಶಮಿತೆ? ಸಮಿತಿಗೆ ಕೂದಲು ತುಂಬ ಬಂದಿದೆ, ಕಟ್ ಮಾಡಬೇಕು, ಇಲ್ಲದಿದ್ದರೆ ಸ್ಕೂಲಿಂದ ಹೇಳ್ತಾರೆ. ಇಲ್ಲ, ನಾನೊಂದು ಟೊಮೆಟೊದು ಬೀಜ ಹಾಕಿದ್ದೇನೆ, ಅದರಲ್ಲಿ ಗಿಡ ಆಗಿದೆ. ಟೊಮೆಟೊದು ಜಾಸ್ತಿ ಆಗೋದಿಲ್ಲ, ಸ್ವಲ್ಪ ಆಗುವಾಗ ಮತ್ತೆ ಹಾಳಾಗ್ತದೆ ನೋಡಿ. ಇದು ಟೊಮೆಟೊದು, ಇದು ಎಷ್ಟು ಸಮಯ ಬದುಕತ್ತೆ ಅಂತ ಗೊತ್ತಿಲ್ಲ, ಬದುಕತದಿಂದ. ಮಳೆ ನೈಟ್ ಆಗುವಾಗ ಬರಬೇಕು, ಡೇ ಟೈಮ್ ಮಳೆ ಇರಬಾರ್ದು. ಡೇ ಟೈಮ್ ಮಳೆ ಬಂದರೆ ಬೋರ್ ಆಗ್ತದೆ, ನೈಟ್ ಆಗುವಾಗ ಮಳೆ ಬರಬೇಕು, ಆವಾಗ ಮಲಗಲಿಕ್ಕೆ ಸೊಳ್ಳೆದಾಗ್ತದೆ. ಇಲ್ಲಿ ಹುಚ್ಚು ಬಂದಿದೆ. ಇಲ್ಲಿ ಒಂದು ತೆಂಗಿನ ಮರ ಇತ್ತು, ಪಿಜಿನುಂಡಿಯ ತೆಂಗಿನ ಮರ ಹಾಳಾಯ್ತಲ್ವಾ, ತೋರಿಸಿದ್ದಾರೆ ಒಂದು ವಿಡಿಯೋದಲ್ಲಿ ಹಾಳಾಗಿದೆ ಅಂತ. ಹಾಗೆ ಅದರೆಡೆಯಲ್ಲಿ ಒಂದು ಮಾವಿನ ಮರ ಗಿಡ ಇತ್ತು, ಹೈಬ್ರಿಡ್. ಅದು ಈ ತೆಂಗಿನ ಮರ ಅಡ್ಡಾಗಿ ಸರಿಯಾಗಿ ಏನು ಬೆಳೀತಾ ಇಲ್ಲ ಇತ್ತು. ಇವಾಗ ಆ ಮರ ಹೋಯ್ತಾರ, ಇನ್ನು ನೋಡಬೇಕು ಕರೆಕ್ಟ್ ಆಗ್ತದ ಅಂತ. ಅದರ ಎಡೆಗೆ ಕೆಲವೆಲ್ಲ ಗಿಡ ಎಲ್ಲ ಬೆಳೆದಿದ್ದು, ಅದನ್ನೆಲ್ಲ ತೆಗಿತಾ ಇದ್ದೇನೆ. ಫ್ರೀಯಾಗಿ ಬಿಟ್ಟರೆ ಇನ್ನು ಮಳೆಗಾಲ ಅಲ್ವಾ, ಸ್ವಲ್ಪ ಆದರೆ ಆಗ್ತದೆ. ಅಮ್ಮ ಅವು ತಿರ್ತದಲ್ಲ ದಪ್ಪಲ ನೀರು ಬರ್తుంಡಾಯ್ತು, ಅವು ತಿರ್ತದ ತೂಲೆಗೆ ಕಜಾವು ಮರ ಬಗ್ಗದು. ನಾವು ಮರ ಬೂರ್ನಿ ತಾರೆದ ಮರ ಬೂರ್ತು ಬೂರ್ತು ಹಾಳಾಗಿ ಅವು ತಿನ್ಪುಂತ ಒಂಜಿ ಪೂರಿ. ಅಮ್ಮ ಅವು ಒಂಜಿ ತಿನ್ಪುಂತ ಪೂರಿ, ಅವು ಎತ್ತಿರ್ಸವಾಡಿ. ಇದುಂಟಲ್ಲ ಹೈಬ್ರಿಡ್ ಮಾವಿನ ಗಿಡ, ಅಲ್ಲಿ ತೆಂಗಿನ ಮರ ಇತ್ತಲ್ವ, ಆ ತೆಂಗಿನ ಮರ ಅಡ್ಡ ಏನು ಕರೆಕ್ಟಾಗಿ ಬಿಸಿಲು ತಾಗದೆ ಕರೆಕ್ಟಾಗಿ ಅದಕ್ಕೆ ಬೆಳೀಲಿಕ್ಕಾಗಲಿಲ್ಲ ಈ ಮಾವಿನ ಮರಕ್ಕೆ. ಇಲ್ಲದಿದ್ದರೆ ಇದು ಯಾವಾಗಲೇ ದೊಡ್ಡದಾಗಬೇಕಿತ್ತು, ಇದು ಹೈಬ್ರಿಡ್ ಇದು. ಇನ್ನು ಆ ಮರ ಹೋಯ್ತಲ್ವ. ಮತ್ತು ನಾವು ಮಾಡಿದ ಮಿಸ್ಟೇಕ್, ಮನೆ ಕಟ್ಟಿದ ಸ್ಟಾರ್ಟಿಂಗಲ್ಲಿ ಹತ್ರ ನಾವು ಗಿಡ ನೆಟ್ವಿ. ಹತ್ರ ತುಂಬ ಹತ್ರ ನೆಡಬಾರ್ದು, ಸ್ವಲ್ಪ ಗ್ಯಾಪ್ ಇರಬೇಕು ಎಲ್ಲ ಗಿಡಕ್ಕೆ. ಅದು ದೊಡ್ಡದಾಗುವಾಗ ಉಂಟಲ್ಲ, ಒಂದಕ್ಕೆ ಬಿಸಿಲು ಬಿಡುವುದಿಲ್ಲ, ಒಂದಕ್ಕೆ ಬಿಸಿಲು ಬೀಳ್ತದೆ. ಹಾಗಾಗಿ ಕೆಲವು ಗಿಡ ವರ್ಕ್ ಆಗೋದಿಲ್ಲ. ಹಾಗೆ ಆಗಿದೆ ಈ ಮಾವಿನ ಗಿಡ, ಹಾಗೆ ಆದದ್ದು. ಇಲ್ಲದಿದ್ದರೆ ಇವಾಗ ನಮಗೆ ಮಾವಿನಕಾಯಿ ತಿನ್ಬೋದಿತ್ತು ಇದರಲ್ಲಿ.
ಇನ್ನು ನೋಡು, ಅಲ್ಲಿ ಮರ ಇಲ್ಲದ ಕಾರಣ ಕರೆಕ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ, ಮತ್ತೆ ಗೊತ್ತಿಲ್ಲ. ಏನಪ್ಪತ್ತು ಎಸ್ ನೋಡಿ ಗೈಸ್, ಅಮ್ಮ ಪೈನಾಪಲ್ ಕಟ್ ಮಾಡ್ತಾ ಇದ್ದಾರೆ. ನಾನೊಂಜಿಂಡು ಗೈಸ್, ನಾನೊಂಜಿಂಡು ಮುಲ್ತುಲೆ ಪೈನಾಪಲ್ ಕಟ್ ಮಾಡ್ತೊಲ್ಲೇರು. ಟೋಟಲ್ 2 ಪೈನಾಪಲ್ ಹಣ್ಣು. ಹೊಟ್ಟೆ ಆಯ್ತು ಜೊತೆ ಮರ, ನನಗೆ ಪೈನಾಪಲ್ ಅಂತ ತುಂಬ ಹೆದರಿಕೆ. ದೊಡ್ಡದಾಯ್ತಾನೆ, ದೊಡ್ಡ ಮೂಜಿನ ಅಲೆ ಅಲ್ಪ ಕೆಂಪು ಈ ಕೈ ಅಡ್ಡವ ತೋರಿಸಿ ಕ್ಯಾಮರಾದ ಈ ಓಡ್ ಬತ್ತು ಅಲೆ ಕೆಂಪು ಕಲರ್ ದಂಜಿ ಕೆಂಪು ಕಲರ್ ಎಲ್ಲಿಯ ಮರ ಓ ಲಕ್ಕ ಪೊಯ್ ಏನ ವಿಡಿಯೋ ಪುಣಿ. 2 ಪೈನಾಪಲ್ ಸಿಕ್ಕಿತ್ತು, ಚಿಕ್ಕ ಚಿಕ್ಕದು. ಮುಳ್ಳಿನಲ್ಲಿ ಕೈಯೆಲ್ಲ ನೋವಾಗ್ತಾ ಉಂಟು. ನಾನು ಇರ್ತೀನಿ. ಮುಳ್ಳು ತಚ್ಚಿದ್ಯಾ? ಮುಳ್ಳು ಕೈದೊಳೆ ಮುಳ್ಳುಂಡು. ಪೊಯ್ 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 ಏನೋ ತುಚ್ಚಿನ ಮರ ಎಂಟು ತುಚ್ಚಿ ಇಜ್ಜಿ ಇಜ್ಜಿ ಬೇಗ ಕೊನಾದಿದ್ದೇನೆ. ಚಾರ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದ, ಇವಾಗ ಕಟ್ಟಿ ಹಾಕಿ ಸಿಟ್ಟು ಬರ್ತಾ ಉಂಟು ಅವನಿಗೆ. ಅದಾ ಕೋಪ ಬರ್ನದನಿಗೆ ಮುಖದ ಎಲ್ಲ ಡೈಮಂಡ್ ಮಲ್ಲ ಹೀರೋ ಅಂಜೆ ಒಂದೊಡ್ಡ ಹೀರೋನಾಗೆ ಆ ರೋಡಲ್ಲಿ ಬರುವ ನಾಯಿಗಳನ್ನೆಲ್ಲ ಇಲ್ಲಿಂದ ಗುರು ಮಾಡುದು. ಅವಾಗ ಅದೆಲ್ಲ ಅಗ್ರೆಸಿವ್ ಆಗ್ತದೆ, ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತದೆ. ಅಟ್ಯಾಕ್ ಮಾಡುವಾಗ ಇವನು ಅಡಿಯಲ್ಲಿ ಅಲ್ವಾ. ಎಲ್ಲ ನಾಯಿಗಳು ಫ್ರೆಂಡ್ಸ್, ಒಂದು ಗ್ಯಾಂಗ್ ಉಂಟು, ಒಂದು 4-5 ನಾಯಿಗಳು. ಇವನೊಬ್ಬನೇ, ಮತ್ತು ಇವನೊಬ್ಬನಿಗೆ ಫೈಟ್ ಮಾಡ್ಲಿಕ್ಕೆ ಆಗ್ತದಾ? ಇವನ ಅಡಿಯಲ್ಲಿ ಕೆಳಗೆ ಮಂಕಿ. ಇವನು ಸ್ಟಾರ್ಟಿಂಗ್ ಮಾಡೋದು ಇವನು ಗುರ್ರು ಮಾಡಿ ಅದಕ್ಕೆ ಸಿಟ್ಟು ಬರಿಸೋದು. ಇವಾಗ ಅದು ಅದಕ್ಕೆ ಕಟ್ಟಿಯಾಗಿದ್ದಾನೆ, ಅದಕ್ಕೆ ಸಿಟ್ಟಲ್ಲಿ ನೋಡ್ತಾ ಇದ್ದಾನೆ. ಇಬ್ಬರು ಮಕ್ಕಳು ಏನು ಅಪ್ಪನನ್ನು ಕಾಯ್ಲಿಕ್ಕೆ ಹೋಗಿದ್ದಾರೆ. ಅಪ್ಪ ಬರುವ ಟೈಮ್ ಆಯಿತು ಅವರದ್ದು. ಕತ್ಲಾಗ್ತಾ ಬಂತು, ಇನ್ನೂ ಸ್ವಲ್ಪ ಹೊತ್ತಾಯಿತು. ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ಆಗ್ತಾ ಬಂತು ಕಾಣ್ತದೆ. ಇನ್ನು ಸ್ನಾನ ಮಾಡೋದು. ಇಲ್ಲಿ ಒಬ್ಬನಿಗೆ ಸಿಟ್ಟು ಸಹಿಸ್ಲಿಕ್ಕೆ ಆಗೋದಿಲ್ಲ ಚಾರ್ಲಿಗೆ. ಅವನು ಮಕ್ಕಳು ಗೇಟಿನ ಹತ್ರ ಹೋದ್ರು, ಅದಕ್ಕೆ ಅವನಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಯಾರಾದರೂ ಮನೆಯಿಂದ ಹೊರಗಡೆ ಹೋದರೆ ಅವನಿಗೆ ಕೂಡ ಒಟ್ಟಿಗೆ ಹೋಗಬೇಕು. ಅದಾ ತೋರಿಸ್ತೇನೆ ಅವನು ಯಾವ ರೀತಿ ಮಾಡ್ತಾನೆ ಅಂತ. ಅಲ್ಲಿ ನೋಡಿ, ಬುಡೋಡ ಚಾರ್ಲಿನೇ ಬಲ ಬಲ ಬುಡ್ಪೆ ಬಲ ಬುಡ್ಪೆ ನೀನವ ಬಲ ಬುಡೋಡ ಚೈನ್ ಉಂಡು ಚಾರ್ಲಿನ ತುಕ್ಕ ದಿಪ್ಪಗ ಇಂಚಿ ಬಲ. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ಸಂಜೆಗೆ ಪದಾರ್ಥ ಆಗಬೇಕು. ಒಮ್ಮೊಮ್ಮೆ ಮಧ್ಯಾಹ್ನ ಮಾಡೋದು, ಒಮ್ಮೊಮ್ಮೆ ಸಂಜೆ ಮಾಡೋದು. ಜಾಸ್ತಿಯಾಗಿ ಸಂಜೆ ಮಾಡೋದು ಪದಾರ್ಥ ನಾನು. ಇವಾಗ ಇನ್ನು ಪದಾರ್ಥ ಆಗಬೇಕು, ಸ್ನಾನ ಮಾಡಿ ಪದಾರ್ಥ ಆಗಬೇಕು. ಇವಾಗ ಈ ಎಂಚೆಂಚನ ಅಳ್ತಲ್ಲ ನಿನ್ನ ನೆನ್ಪಿಚ್ಚು ಜವ ಎಲ್ಲಿ ಬಂದು ಕೂತ್ಕೊಳ್ತಾನೆ ನೋಡಿ, ನನ್ನ ಮುಖ ನೋಡಿ ಕೂತ್ಕೊಳ್ಳೋದು. ಈ ಎಂಚೆಂಚ ಫೇಸ್ ಮಾತ್ರ ನಿನ್ನ ಬಿಡು ಪೂಜೆನ್ ಅವ ಹಾಂ ಎಡ್ಡಾಪ್ನದ ನಿಕ ಪಿದಾಯ್ ಪಾಯರ. ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಮಾತ್ರ ಬೆಸ್ಟ್ ನಾಯಿ ನನಗೆ ಏನು ಚಾರ್ಲಿ ಅಂತ ಹೇಳೋದು. ಯಾಕೆಂತ ಹೇಳಿದರೆ ನಾವಿವಾಗ ಎಲ್ಲಿಗಾದ್ರೂ ಹೊರಗಡೆ ಹೋಗ್ತೇವೆ ಅಲ್ವಾ, ನಾವು ಮನೆಯಲ್ಲಿ ಇದ್ರೆ ಉಂಟಲ್ಲ ಸ್ವಲ್ಪ ಆಚೆ ಈಚೆಯಲ್ಲಿ ತಿರುಗಾಡ್ತಾನೆ. ನಾವು ಎಲ್ಲಿಗಾದ್ರೂ ಹೊರಗಡೆ ಹೋದ್ರೆ ಉಂಟಲ್ಲ, ನಾವು ಬರುವವರೆಗೆ ಪಾಪ ಸಿಟ್ಔಟಲ್ಲೇ ಕೂತ್ಕೊಳ್ತಾನೆ, ಎಲ್ಲಿಗೆ ಕೂಡ ಹೋಗೋದಿಲ್ಲ. ಅದೇ ನನಗೆ ಅವನದು ಇಷ್ಟವಾದ ಸ್ವಭಾವ. ನಾಯಿ ಸಾಕುದು ಯಾಕೆ ಅದಕ್ಕೆ ಅಲ್ವಾ. ಹಾಗೆ ಅದೆಲ್ಲ ಅವನು ಕೆಲವೊಂದು ಇಷ್ಟವಾದ ಸ್ವಭಾವ ಉಂಟು ಅವನಿಗೆ, ಕೆಲವು ಇಷ್ಟ ಇಲ್ಲದ ಕೆಲವೊಂದು ಸ್ವಭಾವ ಕೂಡ ಉಂಟು. ಹಾಗೆ ನಾನು ಈ ವ್ಲಾಗನ್ನು ಏನು ಮಾಡ್ತಾ ಇದ್ದೇನೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.